ಮ್ಯೂಚುವಲ್ ಫಂಡ್ಸ್ ಬೇಸಿಕ್ಲಿ ನಮ್ಮ ದೇಶದಲ್ಲಿ 1965 ನಲ್ಲಿ ಶುರುವಾಗಿರೋದು. ಫಸ್ಟ್ ಮ್ಯೂಚುವಲ್ ಫಂಡ್ ಬಂದ್ಬಿಟ್ಟು ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ. ನಮ್ಮ ದೇಶದಲ್ಲಿ ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಟ್ರಸ್ಟ್ ಮೂಲಕ ಅದು ಕೆಲಸ ಮಾಡುತ್ತೆ. ಇವತ್ತು ನಮ್ಮ ದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇಸಿಕಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಇಟ್ ಈಸ್ ಕಂಬೈನ್ಡ್ಲಿ ಜನ ಸೇರ್ಕೊಂಡು ಅವರವರ ಸೇವಿಂಗ್ಸ್ ನ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಒಂದು ಫಂಡ್ ಹೌಸ್ ಮೂಲಕ ಒಂದು ಸೆಕ್ಯೂರಿಟೀಸ್, ಅದು ಡೆಟ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಈಕ್ವಿಟಿ ಮಾರ್ಕೆಟ್ ಆಗಿರ್ಬೋದು ಅಥವಾ ಮನಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದ ಆಬ್ಜೆಕ್ಟಿವ್. ಸೊ ಅದರಿಂದ ಬಂದಿರುವಂತ ರಿಟರ್ನ್ಸ್ ನ ವಾಪಸ್ ಮತ್ತೆ ಇನ್ವೆಸ್ಟರ್ಸ್ಗೆ ಅದನ್ನ ಕೊಡಲಾಗುವುದು. ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ವೆಸ್ಟರ್ಸ್ ಇದಕ್ಕೆ ಓನರ್ ಆಗಿರ್ತಾರೆ, ಬಟ್ ಇಟ್ ವಿಲ್ ಮ್ಯಾನೇಜ್ ಬೈ ಸಮ್ ಇನ್ಸ್ಟಿಟ್ಯೂಷನ್ಸ್. ಬಟ್ ಇವತ್ತು ಮ್ಯೂಚುವಲ್ ಫಂಡ್ ಅಡ್ವಾಂಟೇಜ್ ಏನಿದೆ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಮ್ಯೂಚುವಲ್ ಫಂಡ್ ಅಡ್ವಾಂಟೇಜ್ ಏನಂದ್ರೆ ಒಬ್ಬ ಕಾಮನ್ ಮ್ಯಾನ್, ಅವನಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಅಥವಾ ಈಕ್ವಿಟಿ ಮಾರ್ಕೆಟ್ ಬಗ್ಗೆ ಐಡಿಯಾ ಇರಲ್ಲ, ಅವನು ಮ್ಯೂಚುವಲ್ ಫಂಡ್ ಮೂಲಕ ಅವನು ಇನ್ವೆಸ್ಟ್ ಮಾಡಬಹುದು. ಹಿ ಕ್ಯಾನ್ ಗೆಟ್ ದ ಬೆನಿಫಿಟ್ ಔಟ್ ಆಫ್ ಇಟ್. ಎರಡನೇದು ಬಹಳ ಇಂಪಾರ್ಟೆಂಟ್, ಇದರಲ್ಲಿ ಲಿಕ್ವಿಡಿಟಿ ಇದೆ. ಯಾವಾಗ ಬೇಕಾದ್ರೂ ದುಡ್ಡು ತೆಗೆಯಕ್ಕೆ ಅಥವಾ ಇನ್ವೆಸ್ಟ್ ಮಾಡಕ್ಕೆ ನಮ್ಗೆ ಅದು ಹೆಲ್ಪ್ ಆಗುತ್ತೆ. ಮೂರನೇದು, ಇದರಲ್ಲಿ ರಿಸ್ಕ್ ಕಡಿಮೆ ಮಾಡ್ಕೋಬಹುದು, ಬಿಕಾಸ್ ಅದರಲ್ಲಿ ಮೆಥಡಾಲಜಿ ಇದೆ. ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅನುಕೂಲಕ್ಕಾಗಿ ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಇದೆ, ಮಾಡರೇಟ್ ಇನ್ವೆಸ್ಟ್ಮೆಂಟ್ ಇದೆ, ಅಗ್ರೆಸಿವ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ಡಿಪೆಂಡಿಂಗ್ ಆನ್ ಅವರ್ ಏಜ್ ಫ್ಯಾಕ್ಟರ್ ಅಂಡ್ ರಿಸ್ಕ್ ಅಪಿಟೈಟ್ ಮೇಲೆ ನಾವು ಇನ್ವೆಸ್ಟ್ ಮಾಡಬಹುದು. ದೆನ್ ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಇಸ್ ರೆಗ್ಯುಲೇಟೆಡ್ ಬೈ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸುಮಾರು ಅಡ್ವಾಂಟೇಜಸ್ ಹೇಳ್ಬೋದು, ಬಟ್ ಅದ್ರ ಜೊತೆ ಒಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ರಿಟರ್ನ್ಸ್ ವೈಸ್ ಅಂತ ತಗೊಂಡಾಗ ಬೇರೆ ಅಸೆಟ್ ಕ್ಲಾಸ್ ಕಂಪೇರ್ ಮಾಡಿದ್ರೆ ಮ್ಯೂಚುವಲ್ ಫಂಡ್ಸ್ ರಿಟರ್ನ್ಸ್ ಆರ್ ಕಂಪ್ಯಾರಿಟಿವ್ಲಿ ಬೆಟರ್ ದನ್ ಅದರ್ ಅಸೆಟ್ ಕ್ಲಾಸ್. ಸೊ ಹಾಗಾಗಿ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಬೆನಿಫಿಟ್ ನಮ್ಗೆ ಕಾಣಿಸ್ತಾ ಇದೆ. ಇದರಲ್ಲಿ ನಾವು ಮಂತ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಅವಕಾಶ ಇದೆ, ಲಂಸಮ್ ಆಗಿ ಇನ್ವೆಸ್ಟ್ ಮಾಡೋಕ್ಕೂ ಅವಕಾಶ ಇದೆ. ಅದಲ್ಲದೆ ವಿ ಕ್ಯಾನ್ ಆಲ್ಸೋ ಇನ್ವೆಸ್ಟ್ ಇನ್ ಸಮ್ schemes where we'll get a ATC benefit up to 1,50,000 ವರೆಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಓವರ್ ಆಲ್ ಮ್ಯೂಚುವಲ್ ಫಂಡ್ is a good asset class. ಇದು ನಮ್ಮ ಗೋಲ್ ಬೇಸ್ಡ್ ಆಗಿ ಇನ್ವೆಸ್ಟ್ ಮಾಡಿ we can earn a good returns. Mutual fund investments are subject to market risks. Read all scheme related documents carefully.